ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ರೇಖಾ. ನಾನು ನಿನ್ನೆ ಹೇಳಿದ್ದೆ ನಾಳೆ ಒಂದಿನ ನಾನು ಡಿನ್ನರ್ನೇ ತೋರಿಸ್ತೀನಿ ಅಂತ. ಯಾಕೆಂದರೆ ನಾನು ಬೆಳಗ್ಗೆ ಮಧ್ಯಾಹ್ನ ಎರಡೂ ಟೈಮು ನಾನು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹಂಗಾಗಿ ನಾನು ಡಿನ್ನರ್ ರೆಸಿಪಿನ ಮಾತ್ರ ತೋರಿಸ್ತಾ ಇದ್ದೀನಿ. ಆದರೂ ಕೂಡ ಈ ಒಂದು ಡಿನ್ನರ್ ರೆಸಿಪಿ ಅಂತೂ ತುಂಬ ಸ್ಪೆಷಲ್ ಅಂತಲೇ ಹೇಳ್ತೀನಿ. ಭಾಳ ಸುಲಭ ಮಾಡಲಿಕ್ಕಂತೂ, ಕೇವಲ 10 ನಿಮಿಷದಲ್ಲಿ ಆಗೋವಂಥ ರೆಸಿಪಿಗಳು. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇಲ್ಲಿ ಮೊದಲಿಗೆ ಒಂದು ಗ್ರೀನ್ ಚಟ್ನಿ ಮಾಡ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಇಲ್ಲಿ ಬೇಕಾಗಿರೋ ಎಲ್ಲ ಪದಾರ್ಥನೂ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಫಸ್ಟು ಗ್ರೀನ್ ಚಟ್ನಿ ಮಾಡಲಿಕ್ಕೆ ನೋಡಿ, 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪು, 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಂದು ಗ್ರೀನ್ ಚಟ್ನಿ ಮಾಡ್ಕೋಬೇಕು. ಅದಕ್ಕೆ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣಿನ ರಸ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಇದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ಇದನ್ನು ರುಬ್ಕೊಳ್ತೀನಿ. ನೋಡಿ, ಈ ರೀತಿ ಹದವಾಗಿದ್ದರೆ ಸಾಕು. ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ಈಗ ಇನ್ನೆಲ್ಲ ಪದಾರ್ಥಗಳೇನಿತ್ತು ಇದನ್ನೆಲ್ಲ ನಾನು ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ ಇದನ್ನೆಲ್ಲ ಕಟ್ ಮಾಡಿಕೊಂಡು ನಾನು ಇದನ್ನೆಲ್ಲ ಒಂದು ಸೈಡಲ್ಲಿ ಇಟ್ಕೊತೀನಿ. ಇದೆಲ್ಲ ಸೈಡಲ್ಲಿರಲಿ, ಇದೆಲ್ಲ ಲಾಸ್ಟಿಗೆ ಬೇಕಾಗಿರೋ ಅಂಥದ್ದು. ಇಲ್ಲಿ ಮೊದಲಿಗೆ ನಾನು ಕಾಬೂಲ್ ಕಡಲೆಕಾಳನ್ನ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೆ. ನಾನು ಬೆಳಗ್ಗೆ ನೆನೆಸಿರೋ ಅಂಥ ಕಡಲೆಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ. ನನ್ನ ಕೈಯಲ್ಲಾಗೋ ಅಷ್ಟು 2 ಹಿಡಿನ ಹಾಕಿದ್ದೆ. ನನಗೆ ಸಾಕು ಇಷ್ಟು ಊಟ ಅಂತ, ರಾತ್ರಿ ಡಿನ್ನರ್ಗಲ್ವಾ ಅಂಥೇಳಿ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನಾನು ಕುಕ್ಕರ್ಗೆ ಹಾಕಿ ಒಂದು 5ರಿಂದ 6 ಸೀಟಿ ತೊಗೊಂಡಿದ್ದೆ. ಹಂಗಾಗಿ ಚೆನ್ನಾಗಿ ಸ್ಮ್ಯಾಶ್ ಆಗಂಗೆ ಬೆಂದಿತ್ತು. ನೋಡಿ, ಅದಕ್ಕೆ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಇದ್ರ ಜೊತೆ ನಾನು ಒಂದು 25 ಗ್ರಾಮ್ ಆಗೋಷ್ಟು ಪನ್ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಹೋಮ್ ಮೇಡ್ ಪನ್ನೀರು. ಒಂದು 25 ಗ್ರಾಮ್ ಆದರೆ ಸಾಕು ನನಗೆ, ಅದಕ್ಕೋಸ್ಕರ ಇಷ್ಟ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಪನ್ನೀರನ್ನ ಹಾಕಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ. ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಜಾಸ್ತಿ ಇದಕ್ಕೇನು ಮಸಾಲೆನ ಹಾಕೋಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ಇದಕ್ಕೆ ಒಂದು ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದೀವಿ, ಇನ್ನೊಂದು ರಾಯ್ತನ ಮಾಡ್ಕೊತಾ ಇದ್ದೀವಿ. ಅದಕ್ಕೋಸ್ಕರ ಇದನ್ನೇನು ಮಾಡಬೇಕು, ಇದನ್ನು ಸ್ವಲ್ಪ ಮೈಲ್ಡಾಗೆ ಇಟ್ಕೋಬೇಕು. ಭಾಳ ಟೇಸ್ಟಿಯಾಗಿರುತ್ತೆ ಈ ಟಿಕ್ಕಿ. ನಿಮಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ಬೇರೆ ಪೌಡ್ರ್ಗಳು ಸೇರಿಸ್ಕೊಳ್ಳೋದಾಗಲಿ ಇನ್ನೇನು ಹಾಕಬೇಡಿ ಇದಕ್ಕೆ. ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಮಗೆ ಬೇಕಾದ ಸೈಜಲ್ಲಿ ನೀವು ಈ ಟಿಕ್ಕಿನ ಮಾಡ್ಕೋಬೋದು. ಇದೇ ಮಸಾಲನ ಉಪಯೋಗ ಮಾಡಿಕೊಂಡು ನೀವು ಪರೋಟ ಕೂಡ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ನೋಡಿ ಈ ಆಕಾರದಲ್ಲಿ ಒಂದು ಟಿಕ್ಕಿನ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಟಿಕ್ಕಿಗಳನ್ನು ನಾನು ಮಾಡ್ಕೊತೀನಿ. ಭಾಳ ಚೆನ್ನಾಗಿ ಬರುತ್ತೆ, ಒಡೆಯೋದಿಲ್ಲ, ಏನಿಲ್ಲ. ನಿಮಗೆ ಬೇಕಂದರೆ ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟನ್ನ ಹಾಕ್ಕೋಬೋದು. ಆದರೆ ನಾನು ಹಾಕಲ್ಲ, ಅದು ನನಗೆ ಜೀರ್ಣ ಆಗಲ್ಲ. ಅದಕ್ಕೋಸ್ಕರ ನಾನು ಏನೂ ಹಾಕಲ್ಲ. ನೋಡಿ, ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಬ್ರೆಡ್ ಕ್ರಮ್ಸ್ ಕೂಡ ಯೂಸ್ ಮಾಡ್ಕೋಬೋದು ನಿಮಗೆ ಬೇಕಂದರೆ. ನನಗೆ ಆಗಲ್ಲ ಅಂತ ನಾನು ಹಾಕಿಲ್ಲ ಅಷ್ಟೇ. ಈ ರೀತಿ ಎಲ್ಲ ಟಿಕ್ಕಿಗಳು ರೆಡಿ ಆಯಿತು. ನಾನು ಆವಾಗಲೇ ಹೇಳಿದ್ದೆ ಒಂದು ರಾಯ್ತ ಕೂಡ ಮಾಡ್ಕೋಬೇಕು ಇದ್ರ ಜೊತೆ, ತುಂಬ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನಾನು ಗಟ್ಟಿಯಾದಂಥ ಮೊಸರು ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗೋಷ್ಟು. ಸ್ವಲ್ಪ ಆರಿಗೆನೋ, ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ನ ಹಾಕ್ತಾಯಿದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಬೇರೆ ಇನ್ನೇನು ಹಾಕೋದಿಲ್ಲ. ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟಿಕ್ಕಿ ಜೊತೆ ಈ ಒಂದು ರಾಯ್ತ ತುಂಬ ಮುಖ್ಯ, ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ರಾಯ್ತ ಕೂಡ ರೆಡಿ ಆಯಿತು. ಇಲ್ಲಿ ತವಾಗೆ ನಾನು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನೇನು ಟಿಕ್ಕಿ ಮಾಡಿದೆ ಇದನ್ನು ನಿಧಾನವಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಇನ್ನೂ ಬೈಂಡಿಂಗ್ ಚೆನ್ನಾಗಿ ಬರಬೇಕು, ಇನ್ನೂ ನೀವು ಎಣ್ಣೆ ಒಳಗಡೆ ಹಾಕಿದ್ರೂ ಕೂಡ ಅದು ಚೆನ್ನಾಗಿ ಏನು ಹೊಡಿಬಾರ್ದು ಅಂತಿದ್ದರೆ ಇದಕ್ಕೆ ನೀವು ಬ್ರೆಡ್ ಕ್ರಮ್ಸ್ ಆಗಲಿ ಇಲ್ಲಾಂದರೆ ಸ್ವಲ್ಪ ಕಾರ್ನ್ಫ್ಲವರ್ ಆಗಲಿ ಹಾಕ್ಬೋದು. ನಾನು ಬರೀ ತವಾದಲ್ಲಿ ಫ್ರೈ ಮಾಡ್ಕೊತೀನಿ. ಈ ತವಾದಲ್ಲೇ ಸ್ವಲ್ಪ ಹೊತ್ತು ಹೆಚ್ಚೊತ್ತು ಬಿಟ್ಟರೆ ಚೆನ್ನಾಗಿ ಅದು ಕ್ರಿಸ್ಪ್ ಆಗುತ್ತೆ. ನಾನು ಸ್ವಲ್ಪ ತೆಳುವಾಗಿ ಕೂಡ ತೊಟ್ಕೊಂಡಿದ್ದೀನಿ ಇದನ್ನು ಟಿಕ್ಕಿನ. ಹಾಗಾಗಿ ನನಗೆ ಕ್ರಿಸ್ಪಿ ಇಷ್ಟೇ ಸಾಕು ಅಂತ ಅನ್ನಿಸ್ತು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಧಾನವಾಗಿ ಬೇಯಿಸ್ಕೊಳ್ಳಿ.
ನನಗಂತೂ ಹೊರ್ಗಡೆ ಹೋಗಿದ್ದಕ್ಕೆ ಮತ್ತೆ ಬಂದಮೇಲೆ ಗಂಟ್ಲು ಕಟ್ಟಿತ್ತು, ಸ್ವಲ್ಪ ಮಾತಾಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಹಂಗೂ ಇವತ್ತಂತೂ ವಿಡಿಯೋ ಅಪ್ಲೋಡ್ ಮಾಡಲ್ಲ ಅಂದ್ಕೊಂಬಿಟ್ಟಿದ್ದೆ, ಅಷ್ಟೊಂದು ನನಗೆ ಗಂಟ್ಲು ಕಟ್ಟಿತ್ತು. ಆದರೂ ಅದರಲ್ಲೇ ಮಾಡ್ತಾಯಿದ್ದೀನಿ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಚೆನ್ನಾಗಿ ಎರಡು ಸೈಡು ಬೇಯಿಸ್ಕೊಳ್ಳಿ. ಎಣ್ಣೆ ಕಡಿಮೆನೇ ಸಾಕು, ಜಾಸ್ತಿ ಏನು ಬೇಡ. ತುಂಬ ಚೆನ್ನಾಗಿ ಬೇಯುತ್ತೆ. ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ, ನಾನು ಈ ಕಡೆ ಇರೋದನ್ನ ಎಷ್ಟು ದೊಡ್ಡದು ಮಾಡಿದ್ದೀನಿ, ಪ್ರೆಸ್ ಮಾಡಿ ಪರವಾಗಿಲ್ಲ, ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳಿ. ಕ್ರಿಸ್ಪಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಸರ್ವ್ ಮಾಡಿ. ಯಾಕೆಂದರೆ ಈ ಈರುಳ್ಳಿ ಟೊಮೆಟೊ ಭಾಳ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಸೇರಿಸ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವೇನೋ ಒಂದು ಸ್ನ್ಯಾಕ್ಸ್ ತಿಂತಾಯಿದ್ದೀರ ಹೊರಗಡೆ ಹೋಗಿ ಇನ್ನೂ ಫೀಲ್ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ, ಬೋರ್ ಅಂತ ಅನಿಸಲ್ಲ. ಈ ಥರ ಒಂದ್ಸಲ ಸರ್ವ್ ಮಾಡ್ಕೊಳ್ಳಿ. ನಾನಿಲ್ಲಿ ಗ್ರೀನ್ ಚಟ್ನಿ ಮತ್ತು ನಾನು ಮಾಡಿದಂಥ ರಾಯ್ತ ಇದೇನಿತ್ತು ಇಷ್ಟನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಒಳ್ಳೆ ಟೇಸ್ಟಿ ರೆಸಿಪಿ, ಒಳ್ಳೆ ಹೆಲ್ತಿ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.